ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, PM ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ನೀವು ಏನಾದರೂ ರಿಜಿಸ್ಟರ್ ಫಾರ್ಮರ್ ಆಗಿದ್ದರೆ OTP ಮುಖಾಂತರ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಯಾವುದೇ ಸಮಸ್ಯೆ ಇಲ್ಲದೇ ನೀವು ಆ ಒಂದು ನಿಮ್ಮ PM ಕಿಸಾನ್ ಯೋಜನೆಯ ಆಧಾರ್ ಕಾರ್ಡ್ ಮುಖಾಂತರ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಮುಖಾಂತರ ನೀವು ಒಂದು KYC ನೀವೇ ಮನೆಯಲ್ಲೇ ಕುತ್ಕೊಂಡು ಆಧಾರ್ ಕಾರ್ಡ್ಗೆ ಒಂದು OTP ಹೋಗುತ್ತೆ. ಆ OTP ಮುಖಾಂತರ ನೀವು ಈ ಒಂದು KYC ಮಾಡ್ಕೋಬೋದು ಅಂತ ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನಿಮಗೆಲ್ಲರೂ ಗೊತ್ತಿರುವ ಹಾಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ಯಾರು ರಿಜಿಸ್ಟರ್ ಫಾರ್ಮರ್ ಇರ್ತಾರೆ ಅವರು ಕಂಪಲ್ಸರಿಯಾಗಿ KYC ಮಾಡಿಕೊಳ್ಳೇಬೇಕು ಅಂತ ಸರ್ಕಾರದಿಂದ ಆರ್ಡರ್ ಬಂದಿತ್ತು. ಸೊ ಬಹಳ ದಿವಸಗಳಿಂದ ಇದು KYC ಮಾಡಲಿಕ್ಕೆ ಹೋದಾಗ ಆಧಾರ OTP ಹಾಕಿ ಮಾಡಿದರೆ ಸರಿಯಾಗಿ OTP ಮೆಸೇಜ್ ಬರ್ತಾ ಇರಲಿಲ್ಲ, ಆಮೇಲೆ ಕ್ಯಾಪ್ಚಾ ಕೂಡ ಆಗ್ತಾ ಇದ್ದ ಕಾರಣ ಅದನ್ನು ಸ್ವಲ್ಪ ದಿನ ಮಟ್ಟಿಗೆ ಬಂಧನ ಮಾಡಿದರು. ಅದಾದಮೇಲೆ CSC ಸೆಂಟ್ರಿಗೆ ಹೋಗಿ ನೀವು ಮಾಡ್ಕೊರಿ ಅಂತ ಹೇಳಿದರು. ಬಟ್ ಇವತ್ತಿನಿಂದ ಆಧಾರ್ ಬೇಸ್ಡ್ OTP ಅವೈಲೇಬಲ್ ಅಂತ ಬಂದಿದೆ. ಆಧಾರ್ ಬೇಸ್ಡ್ OTPಯಿಂದ ನೀವು KYC ಫಾರ್ಮರ್ ಕಾರ್ನಲ್ಲಿ KYC ಕೂಡ ಆನ್ ಆಗಿದೆ. ಇಲ್ಲಿ ಹೋಗಿ ನೀವು ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಒಂದು ಆರ್ಡರ್ ಕಾಪಿ ಬಂದಿದೆ. KYC ಇಸ್ ಮ್ಯಾಂಡೇಟರಿ ಫಾರ್ PM ಕಿಸಾನ್ ರಿಜಿಸ್ಟರ್ಡ್ ಫಾರ್ಮರ್ಸ್. OTP ಬೇಸ್ಡ್ KYC ಇಸ್ ಅವೈಲೇಬಲ್ ಆನ್ PM ಕಿಸಾನ್ ಪೋರ್ಟಲ್. ಯು ಮೇ ಆಲ್ಸೋ ಕಾಂಟ್ಯಾಕ್ಟ್. ಅಂದರೆ ಇದು ಅರ್ಥ KYC ಈಗ ನೀವು ಫಾರ್ಮರ್ ಕಾರ್ನರಲ್ಲಿ ಅವೈಲೇಬಲ್ ಇದೆ, ನೀವು ಮಾಡ್ಕೋಬಹುದು ಅಂತ. ಸೊ ಅದು ಮಾಡಬೇಕಾಗಿದ್ರೆ ನೀವು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಒಂದು ವೆಬ್ಸೈಟಿಗೆ ಬರಬೇಕು. ಬಂದಾದಮೇಲೆ ಇಲ್ಲಿ ಫಾರ್ಮರ್ ಕಾರ್ನರಲ್ಲಿ KYC ಅಂತ ಇರುತ್ತೆ, KYC ಮೇಲೆ ಕ್ಲಿಕ್ ಮಾಡಿ. ಎಸ್ ಫ್ರೆಂಡ್ಸ್, ಈಗ ಈ ಥರ ನಿಮಗೆ ಆ KYC ಅಂತ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ OTP KYC ಅಂತ ಬರುತ್ತೆ. ಆವಾಗ ಒಂದು ರಿಜಿಸ್ಟರ್ ಆಗಿರುವಂಥ ಒಂದು ರೈತರ ಒಂದು ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಹಾಕಿಕೊಟ್ಟು ಸರ್ಚ್ ಅನ್ನೋ ಆಪ್ಷನ್ ಇದೆ, ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಫ್ರೆಂಡ್ಸ್, ಈಗ ಒಂದು ಫಾರ್ಮರ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಟ್ಟಾಗ ಆ ರೈತರ ಒಂದು ಓಕೆ ಇದ್ದರೆ ಅಲ್ಲಿ ತೆಳಗಡೆ ಅವರ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್, ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಅಂತ ಬರುತ್ತೆ. ನೀವು ಅದನ್ನು ಹಾಕಿ ಗೆಟ್ ಮೊಬೈಲ್ OTP ಅನ್ನೋ ಆಪ್ಷನ್ ಇದೆ, ಗೆಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಏನು ಮೊಬೈಲ್ ನಂಬರ್ ಇರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಅವರಿಗೆ OTP ಹೋಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು OTP ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನೀವು ನಮ್ಮ ಒಂದು PM ಕಿಸಾನ್ ಒಂದು ಮೆಸೇಜ್ ಕೂಡ ಬರುತ್ತೆ. ಯುವರ್ OTP ಫಾರ್ ದಿಸ್ ಅಂತ 4 ನಂಬರ್ ಬರುತ್ತೆ, ಫಾರ್ PM ಕಿಸಾನ್ KYC ಅಂತ ಬರುತ್ತೆ. ಸೊ ಇಲ್ಲಿ ಆ ಬಂದಿರುವಂಥ OTPನ ನಾವು ಹಾಕೋಣ. ಸೊ ಇಲ್ಲಿ ನಮಗೆ OTP ಬಂದಿದೆ 3247 ಅಂತ, ಅದನ್ನು ಕೊಟ್ಟು ನಾನು ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಮೊದಲು ಆಧಾರ್ ಕಾರ್ಡ್ ನಂಬರ್ ಹಾಕಿ ಆ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ ಹಾಕಿದ್ವಿ. ಆಮೇಲೆ PM ಕಿಸಾನ್ ಒಂದು ಮೊಬೈಲ್ OTP ಬಂದಿತ್ತು, ಅದು ಕೂಡ ಹಾಕಿದ್ವಿ. ಈಗ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ OTP ಹೋಗಿರುತ್ತೆ. ನೀವು ನೆನಪಿಟ್ಕೋಬೇಕು, ಇದನ್ನು ಮಾಡುವಾಗ ನೀವು ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ಗೂ ಕೂಡ OTP ಹೋಗಿರುತ್ತೆ, ಅದನ್ನು ನೀವು ಇಲ್ಲಿ ಸಬ್ಮಿಷನ್ ಮಾಡಬೇಕಾಗತ್ತೆ. ಈಗ ಅದನ್ನು ನಾವು ಸಬ್ಮಿಷನ್ ಮಾಡೋಣ. ಎಸ್ ಫ್ರೆಂಡ್ಸ್, ಈಗ OTP ಹಾಕಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ಆಧಾರ KYC ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ ಫ್ರೆಂಡ್ಸ್. ಇಲ್ಲಿ ಆಧಾರ KYC ಸಕ್ಸಸ್ಫುಲಿ ಅಂತ ಬಂತು. ನೀವು ನೋಡ್ತಿರ್ಬೋದು ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅದೇ ಹೇಳಿದ್ದೀನಿ. ಅದೇ ಥರ ನೀವು ಮಾಡಿದ್ರು ಕೂಡ ನೀವು 100% ಆಗಿ ಆಧಾರ್ ಬೇಸ್ಡ್ OTPನ ನೀವು ಇಲ್ಲಿ KYC ಕಂಪಲ್ಸರಿಯಾಗಿ ನೀವು ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.